ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಕಾಂಚಸ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಏನಪ್ಪ ಇದು ಬೆಳಗ್ಗೆನೇ ಬಸ್ ಸ್ಟ್ಯಾಂಡ್ ವಿಡಿಯೋ ತೋರಿಸ್ತಿದ್ದೀನಿ ಅಂದ್ಕೊಳ್ತಿದ್ದೀರಾ? ಇದು ಭಾನುವಾರದ ಕಂಪ್ಲೀಟ್ ವ್ಲಾಗ್ ಆಗಿರುತ್ತೆ. ನಾನಿವತ್ತು ಬೆಳಗ್ಗೆ ಹೊರಟಿರೋದು ಕೆ ಆರ್ ಮಾರ್ಕೆಟಿಗೆ. ಸಂಡೇ ಆಗಿರೋದ್ರಿಂದ ಬೆಳಗ್ಗೆ ಸ್ವಲ್ಪ ವೆಜಿಟೇಬಲ್ಸ್ ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದುಬಿಡೋಣ ಅಂತ ಮಾರ್ಕೆಟಿಗೆ ಹೊರಟಿದ್ದೀನಿ. ನಮಗೇನಿಲ್ಲ, ಕೆ ಎಸ್ ಆರ್ ಟಿ ಸಿ ಬಸ್ ಸಿಗುತ್ತೆ ಡೈರೆಕ್ಟ್ ಆನೇಕಲ್ಲಿಂದ. ಏನು 1 ಅವರ್ ಜರ್ನಿ ಆಗುತ್ತೆ ಅಷ್ಟೇ. ಇನ್ನು ಅರ್ಲಿ ಮಾರ್ನಿಂಗ್ ಅಲ್ವಾ, ಬೇಗನೆ ಬಂದುಬಿಡ್ತೀವಿ, ಟ್ರಾಫಿಕ್ ಏನು ಇರೋದಿಲ್ಲ. ಇನ್ನು ನನ್ನ ಜೊತೆ ಅಕ್ಕ ಮತ್ತು ಅವ್ರ ನೇಬರ್ ಕೂಡ ಬಂದಿದ್ದರು. ಎತ್ವಿಕ್ಗೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಅಭ್ಯಾಸ ಮಾಡಿರೋದ್ರಿಂದ ಇನ್ನು ಹೊಸ ಥರ ಫ್ರೂಟ್ಸ್ ಎಲ್ಲ ಇಂಟ್ರೊಡ್ಯೂಸ್ ಮಾಡಿಸೋಣ, ರಂಬುತಾನ್ ಎಲ್ಲ ಸಿಗುತ್ತೆ ಇಲ್ಲಿ ಅಂತ ನೋಡೋಣ ಅಂತ ಹಾಗೆ ಹೊರಟಿದ್ದೆ. ಹಾಗೆ ಫಸ್ಟು ಸೊಪ್ಪೇನಾದ್ರು ನೋಡೋಣ ಅಂತ ಹೊರಟ್ವಿ. ಇನ್ನು ನಾವು 3 ಜನ ಮಾತಾಡ್ಕೊಂಡ್ವಿ. ಇನ್ನು ಸೊಪ್ಪೆಲ್ಲ ತೊಗೊಂಡು ಮನೆಗೆ ಹೋಗೋ ಅಷ್ಟರಲ್ಲೇ ಮಸೊಪ್ಪು ಆಗಿಬಿಡುತ್ತೆ. ಇಲ್ಲಿಂದ ಎಲ್ಲ ತೊಗೊಂಡು ಹೋಗೋದು ಬೇಡ, ಅಲ್ಲೇ ತೊಗೊಳ್ಳೋಣ ಅಂದ್ಬಿಟ್ಟು ಸೊಪ್ಪೆಲ್ಲ ನೋಡ್ಕೊಂಡು ಹಾಗೆ ವಾಪಸ್ ಬಂದು ಇವಾಗ ಫ್ರೂಟ್ಸ್ ಹತ್ರಕ್ಕೆ ಬಂದ್ವಿ. ಈಗ ಅವ್ರು ಪೈನಾಪಲ್ ತೊಗೊಳ್ತಾ ಇದ್ದಾರೆ. ನಿಜವಾಗ್ಲೂ ಫ್ರೆಶ್ ಆಗಿರೋದು. ಬೆಳಗ್ಗೆ ಎಷ್ಟು ಚೆನ್ನಾಗಿರೋ ಫ್ರೂಟ್ಸ್ ಅಂತ ಫ್ರೂಟ್ಸ್ ನೋಡೋದೇ ಕಣ್ಣಿಗೆ ಹಬ್ಬ ಆಗೋಗ್ಬಿಟ್ಟಿತ್ತು. ಫ್ರೆಶ್ ಆಗಿರೋ ಫ್ರೂಟ್ಸು ನನಗೆ ಯಾವ್ದು ಬೇಕಿತ್ತೋ ಎಲ್ಲ ತೊಗೊಂಡು ಬಂದೆ. ಹಾಗೆ ಸ್ವಲ್ಪ ವೆಜಿಟೇಬಲ್ಸ್ ಕೂಡ ಫ್ರೆಶ್ ಆಗಿರೋದು ತೊಗೊಂಡು ಬಂದೆ. ಇನ್ನು ಬೆಳಗ್ಗೆ ಹೋಗೋಕ್ಕೆ ಮುಂಚೆನೇ ನಾನು ದೋಸೆ ಬ್ಯಾಟರ್ ರೆಡಿ ಮಾಡಿಟ್ಟು ಹೋಗಿದ್ದೆ. ಇವತ್ತು ಹೆಸ್ರು ಕಾಳು ದೋಸೆ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನೈಟೇ ನೆನೆಸಿಟ್ಟಿದ್ದೆ ಅಕ್ಕಿ, ಸ್ವಲ್ಪ ಉದ್ದಿನ ಬೇಳೆ ಮತ್ತು ಹೆಸ್ರು ಕಾಳನ್ನ ಬೆಳಗ್ಗೆ ಗ್ರೈಂಡ್ ಮಾಡಿಟ್ಬಿಟ್ಟು ಹೋಗಿದ್ದೆ. ಇವಾಗ ದೋಸೆ ಬ್ಯಾಟರ್ ಕೂಡ ರೆಡಿ ಆಯಿತು. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ, ಮತ್ತು ಹೆಲ್ತಿ ಕೂಡ ಚೆನ್ನಾಗಿರುತ್ತೆ. ಯಾವಾಗಲೂ ಒಂದೇ ಥರ ದೋಸೆ ಬದಲು ಈ ಥರ ಡಿಫ್ರೆಂಟಾಗಿ ಏನಾದ್ರು ದೋಸೆ ಮಾಡಿಕೊಂಡ್ರೆ ಹೆಲ್ತಿ ಕೂಡ ಮತ್ತು ಚೆನ್ನಾಗೂ ಇರುತ್ತೆ. ಇನ್ನು ಅದ್ರ ಜೊತೆಗೆ ಇವತ್ತು ಎಗ್ ಗ್ರೇವಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೊಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಗೋಡಂಬಿ, ಕೊತ್ತಂಬರಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಫ್ರೈ ಆದಮೇಲೆ ಅದನ್ನು ತಣ್ಣಗೆ ಮಾಡಿಕೊಂಡು ಗ್ರೈಂಡ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಅದೇ ಬಾಣಲಿಗೆ ಎಣ್ಣೆ, ಒಂದು ಮರಾಠಿ ಮಗ್ಗು, ಒಂದು ಪಲಾವ್ ಎಲೆ, ಈರುಳ್ಳಿ, ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಫ್ಲೇವರಿಗೆ ಚೆನ್ನಾಗಿರುತ್ತೆ ಅಂತ. ಅದ್ರ ಜೊತೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಹಸಿ ವಾಸನೆ ಹೋದ್ಮೇಲೆ ಶುಂಠಿ ಬೆಳ್ಳುಳ್ಳಿದು ಈಗ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ತುಂಬ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಟೊಮೆಟೊ ಚೆನ್ನಾಗಿರುತ್ತೆ. ನನ್ನ ಹಸ್ಬೆಂಡ್ ಗ್ರೈಂಡ್ ಮಾಡ್ಕೊಳ್ತೀನಿ ಅಂದ್ಬಿಟ್ಟು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿ ಕೊಟ್ಬಿಟ್ಟಿದ್ರು. ಸೊ ಪರವಾಗಿಲ್ಲ ಅಂತ ಹಾಗೆ ಹಾಕ್ಕೊಂಡು ಇದು ಟೊಮೆಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಇನ್ನೊಂದು ಕಡೆ ಹಾಗೆ ದೋಸೆ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಈಗಾಗಲೇ ಸ್ವಲ್ಪ ಟಿಫನಿಗೆ ಟೈಮ್ ಆಗೋಗ್ಬಿಟ್ಟಿತ್ತು. ಇನ್ನು ಈ ಕಡೆ ಟೊಮೆಟೊ ಸಾಫ್ಟ್ ಆದಮೇಲೆ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಮಸಾಲೆ ಹಾಕ್ಕೊಂಡು ಕುದಿಸ್ಕೊಳ್ತಾ ಇದ್ದೀನಿ. ಇನ್ನೊಂದು ಕಡೆ ದೋಸೆ ಕೂಡ ಚೆನ್ನಾಗಿ ಬರ್ತಾಯಿದೆ. ನೀವು ವಿಡಿಯೋದಲ್ಲಿ ಕೂಡ ನೋಡ್ಬೋದು. ತುಂಬ ಅಂದರೆ ತುಂಬ ಕ್ರಿಸ್ಪಿಯಾಗಿ ಒಂಥರ ಟೇಸ್ಟಾಗಿ ಬರುತ್ತೆ. ಇನ್ನು ನಾನು ಆವಾಗಲೇ ಹೇಳೋದು ಮರ್ತೋದೆ. ಇನ್ನು ಹೆಸ್ರು ಕಾಳು, ಅಕ್ಕಿ, ಉದ್ದಿನಬೇಳೆ ಜೊತೆಗೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಶುಂಠಿ ಕೂಡ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೆ. ಸೊ ಚೆನ್ನಾಗಿ ಬರ್ತಾಯಿದೆ ದೋಸೆನೂ. ಇನ್ನು ಈ ಕಡೆ ಮಸಾಲೆ ಕೂಡ ಚೆನ್ನಾಗಿ ಕುದೀತಾ ಇದೆ. ನೋಡಿ ದೋಸೆ ತಗೊಳ್ತಾ ಇದ್ದೀನಿ, ಒಂದು ಸ್ವಲ್ಪ ಕೂಡ ಅಂಟೋದಿಲ್ಲ, ಚೆನ್ನಾಗಿ ಬರ್ತಿತ್ತು. ಇನ್ನು ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಕುದ್ಮೇಲೆ ಇವಾಗ ಎಗ್ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಈ ದೋಸೆಗೆ ಈ ಎಗ್ ಗ್ರೇವಿ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇನ್ನು ಮಗುಗೂ ಟಿಫನ್ ಮಾಡಿಸಿ, ನಿಜವಾಗ್ಲೂ ನನ್ನ ಮಗ ಕೂಡ ತುಂಬಾ ಅಂದರೆ ತುಂಬ ಇಷ್ಟಪಟ್ಟು ತಿಂದ ಟಿಫನ್ನು. ಅವನಿಗೂ ಈ ಗ್ರೇವಿ ಇಷ್ಟ ಆಯಿತು. ಇನ್ನು ಅವರಿಗೂ ಟಿಫನ್ ಕೊಟ್ಟು ಇವತ್ತು ನಾನೇನು ಸಪ್ರೇಟಾಗಿ ಸ್ಮೂದಿ ಸಲಾಡ್ ಏನು ಮಾಡ್ಕೊಂಡಿಲ್ಲ, ದೋಸೆನೇ ತಿಂದ್ಕೊಂಡೆ. ಈ ಥರ ಬ್ರೇಕ್ಫಾಸ್ಟ್ ಇರುವಾಗ ಯಾವುದೇ ಸ್ಮೂದಿ ಏನು ಬೇಡ ಅಂತ ನನಗೆ ಅನ್ನಿಸ್ತು. ಇನ್ನು ಪಾಪು ಕೂಡ ಮಲ್ಕೊಂಡ. ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಇವಾಗ ಮಧ್ಯಾಹ್ನದ ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಮಾರ್ಕೆಟಿಂದ ವೆಜಿಟೇಬಲ್ಸ್ ಎಲ್ಲ ತೊಗೊಂಡು ಬಂದಿದ್ದಲ್ಲ ಫ್ರೆಶ್ ಆಗಿರೋದು, ಅದಕ್ಕೆ ಕೇರಳ ಸ್ಟೈಲ್ ಅವಿಯಲ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೊಂದು ಪಾತ್ರೆಗೆ ನುಗ್ಗೆಕಾಯಿ, ಬಾಳೆಕಾಯಿ, ಸುವರ್ಣಗೆಡ್ಡೆ, ಈರುಳ್ಳಿ, ಟೊಮೆಟೊ, ಗೋರಿಕಾಯಿ ಮತ್ತು ಸ್ವಲ್ಪ ಅರಿಶಿನ, ಉಪ್ಪು, ಕರಿಬೇವಿನ ಸೊಪ್ಪು, ನೀರು ಹಾಕ್ಕೊಂಡು ಬೇಯಿಸ್ಬಿಡ್ತಾ ಇದ್ದೀನಿ. ಇವಾಗ ನಾನು ಯಾವತ್ತೂ ಮನೇಲಿ ಟ್ರೈ ಮಾಡಿಲ್ಲ. ಊರಿಗೆ ಹೋದಾಗ ನಮ್ಮ ಅತ್ತೆ ಮಾಡಿಕೊಡ್ತಾರೆ ಅಷ್ಟೇ. ಅದಕ್ಕೆ ಇವತ್ತು ಮನೇಲೇ ಮಾಡೋಣ, ವೆಜಿಟೇಬಲ್ಸ್ ಎಲ್ಲ ತೊಗೊಂಡು ಬಂದಿದ್ನಲ್ವ ಅಂತ ಎಲ್ಲ ವೆಜಿಟೇಬಲ್ಸ್ ಹಾಕಿ ಬೇಯಿಸೋಕೆ ಇಡ್ತಾ ಇದ್ದೀನಿ ಇವಾಗ. ಇನ್ನು ಅದ್ರ ಜೊತೆಗೆ ಹಾಗೆ ಮಧ್ಯಾಹ್ನದ ಅಡುಗೆಗೆ ಇವತ್ತು ಗೀ ರೈಸು ಮತ್ತು ವೆಜಿಟೇಬಲ್ಸ್ ಕುರ್ಮಾ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಇದಕ್ಕೊಂದು ಕುಕ್ಕರಿಗೆ ಎಣ್ಣೆ, ಕರಿಬೇವಿನ ಸೊಪ್ಪು, ಚಕ್ಕೆ, ಲವಂಗ, ಗೋಡಂಬಿ ಮತ್ತು ಸ್ವಲ್ಪ ಪುದೀನ ಎಲೆ, ಹಸಿಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಸಾಂಬಾರು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಬಟಾಣಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಇವಾಗ ಕಾಯಿ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಇದೊಂದು 1 ಗ್ಲಾಸ್ ಅಷ್ಟಿದೆ ಕಾಯಿ ಹಾಲು. ಅದಕ್ಕೆ ನಾನಿಲ್ಲಿ 2 ಗ್ಲಾಸ್ ರೈಸ್ ತೊಗೊಂಡಿದ್ದೀನಿ. ಇನ್ನು 3 ಗ್ಲಾಸ್ ನಾರ್ಮಲ್ ವಾಟ್ರ್ ಹಾಕಿ
ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಕುದ್ಮೇಲೆ ಉಪ್ಪು ಹಾಕ್ಕೊಂಡಿದ್ದೆ ಫಸ್ಟೇ, ಆಮೇಲೆ ಉಪ್ಪು ಹಾಕಿಲ್ಲ ಅಂತ ಹೇಳಬೇಡಿ. ಉಪ್ಪು ಕೂಡ ಹಾಕ್ಕೊಂಡಿದ್ದೆ. ಇವಾಗ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ನಿಜವಾಗ್ಲೂ ವೆಜಿಟೇಬಲ್ಸ್ ಕುರ್ಮಾಗೆ ಚಿಕನ್ ಗ್ರೇವಿಗೆ ಒಳ್ಳೆ ಕಾಂಬಿನೇಷನ್. ರೈಸು ಚೆನ್ನಾಗಿರುತ್ತೆ. ಸಂಡೇ ಟೈಮ್ ನಾನ್ ವೆಜ್ ಸ್ಕಿಪ್ ಮಾಡಿದವರು ಈ ಥರ ಗೀ ರೈಸು ಮತ್ತು ವೆಜಿಟೇಬಲ್ಸ್ ಕುರ್ಮಾ ಮಾಡಿಕೊಂಡ್ರೆ ಒಂದೊಳ್ಳೆ ಊಟ ಆಗುತ್ತೆ ಮಧ್ಯಾಹ್ನಕ್ಕೆ. ಇವಾಗ ಅಕ್ಕಿ ಹಾಕ್ಬಿಟ್ಟು ಕುಕ್ಕರು ಕ್ಲೋಸ್ ಮಾಡಿಕೊಂಡೆ. ಇವಾಗ ಬೇಯಿಸೋಕೆ ಇಟ್ಟಿದ್ದೀನಲ್ವ ವೆಜಿಟೇಬಲ್ಸು, ಅದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೊಂದು ಜಾರಿಗೆ ಕಾಯಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಒಂದು 8-9 ಸಾಂಬಾರು ಈರುಳ್ಳಿ ತೊಗೊಳ್ತಾ ಇದ್ದೀನಿ. ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ಸೇ ಸಾಂಬಾರು ಈರುಳ್ಳಿ. ತುಂಬ ಅಂದರೆ ತುಂಬ ಒಳ್ಳೆ ರುಚಿ ಕೊಡುತ್ತೆ. ಇನ್ನು ಅದ್ರ ಜೊತೆಗೆ ಸ್ವಲ್ಪ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಅದನ್ನು. ಇನ್ನು ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ಇವಾಗ ಸ್ವಲ್ಪ ಜೀರಿಗೆ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಜೀರಿಗೆ ಆ್ಯಡ್ ಮಾಡಿಕೊಂಡು ಕ್ಲೀನಾಗಿ ಗ್ರೈಂಡ್ ಮಾಡಿಕೊಂಡು ಒಂದು ಬೌಲಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ಫಸ್ಟ್ ಗ್ರೈಂಡಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ಬಿಡೋಣ ಅಂತ ಹಾಗೆ ವೆಜಿಟೇಬಲ್ಸ್ ಕುರ್ಮಾಗೂ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೊಂದು ಜಾರಿಗೆ ತೆಂಗಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಗಸಗಸೆ, ಕಡಲೆಪಪ್ಪು, ಸ್ವಲ್ಪ ಸೋಂಪು, ಜೀರಿಗೆ, ಕೊತ್ತಂಬರಿ, ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ಮತ್ತು ಧನಿಯಾ ಪೌಡರ್ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನಿಜವಾಗ್ಲೂ ಈ ಮಸಾಲೆಯಿಂದ ಒಂದು ಸಲ ವೆಜಿಟೇಬಲ್ಸ್ ಕುರ್ಮಾ ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಟೇಸ್ಟಾಗಿ ಮತ್ತು ಚೆನ್ನಾಗಿ ಬರುತ್ತೆ. ಗೀ ರೈಸಿಗೆ, ಚಪಾತಿಗೆ ಎಲ್ಲ ಒಳ್ಳೆ ಕಾಂಬಿನೇಷನ್ನು. ಅಷ್ಟರಲ್ಲಿ ಗೀ ರೈಸ್ ಕೂಡ ರೆಡಿ ಆಯಿತು. ಇನ್ನು ಅದನ್ನು ಸ್ವಲ್ಪ ಕುಂಬ್ರೋಕ್ಕಿಟ್ಟು ಇವಾಗ ವೆಜಿಟೇಬಲ್ಸ್ ಕುರ್ಮಾಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಇದನ್ನು ಕುಕ್ಕರಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಈ ಕಡೆ ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕಿಟ್ಬಿಟ್ಟು ಇನ್ನು ಅವಿಯಲ್ಗೆ ತರಕಾರಿ ಬೇಯಿಸೋಕ್ಕಿಟ್ಟಿದ್ನಲ್ವ ಅದು ಕೂಡ ನೋಡ್ತಿದ್ದೀನಿ ಬೆಂದಿದೆಯಾ ಹೇಗೆ ಅಂತ. ಓಪನ್ ಮಾಡ್ತಿದ್ದೀನಿ ನೋಡಿ. ನಿಜವಾಗ್ಲೂ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿದೆ ವೆಜಿಟೇಬಲ್ಸ್ ಎಲ್ಲ. ಇನ್ನು ಚೆನ್ನಾಗಿ ಬೆಂದಿತ್ತು. ಇವಾಗ ಅದಕ್ಕೆ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ನಲ್ವ ಆವಾಗಲೇ ಮಸಾಲೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಡ್ ಮಾಡಿಬಿಟ್ಟು ಮತ್ತು ಪ್ಲೇಟ್ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ ಸ್ವಲ್ಪ ಚೆನ್ನಾಗಿ ಬೇಯ್ಕೊಳ್ಬೇಕು ಅಂತ. ಇವಾಗ ಈ ಕಡೆ ಎಣ್ಣೆ ಇಟ್ಟಿದ್ನಲ್ವ ವೆಜಿಟೇಬಲ್ಸ್ ಕುರ್ಮಾಗೆ, ಇದಕ್ಕೆ ಸ್ವಲ್ಪ ಮರಾಠಿ ಮೊಗ್ಗು, ಒಂದು ಪಲಾವ್ ಎಲೆ, ಏಲಕ್ಕಿ, ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಎಲ್ಲ ವೆಜಿಟೇಬಲ್ಸ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಹಾಕೊಂಡೋಗೆ ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಒಂದೊಳ್ಳೆ ಟೇಸ್ಟ್ ಬರುತ್ತೆ. ಇನ್ನೆಲ್ಲ ವೆಜಿಟೇಬಲ್ಸ್ ಹಾಕ್ಕೊಂಡು ಇವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆ ಕಡೆ ಹಾಗೆ ಅವಿಯಲ್ ಕೂಡ ನೋಡ್ಕೊಳ್ತಿದ್ದೆ. ಇನ್ನು ವೆಜಿಟೇಬಲ್ಸ್ ಜೊತೆಗೆ ಬಟಾಣಿ ಕೂಡ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಉಪ್ಪು, ಅರಿಶಿನ ಪುಡಿ ಕೂಡ ಹಾಕ್ಕೊಂಡೆ. ಅದಾದಮೇಲೆ ರುಬ್ಬಿಟ್ಟಿರೋ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀರು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕ್ಕೊಳ್ಬೇಕು. ನಮಗೆ ಜಾಸ್ತಿ ನೀರಾಗಿ ಮಾಡಿಕೊಂಡು ಚೆನ್ನಾಗಿರಲ್ಲ, ಇಲ್ಲ ಜಾಸ್ತಿ ಗಟ್ಟಿಗೆ ಮಾಡಿಕೊಂಡು ಚೆನ್ನಾಗಿರಲ್ಲ. ಒಂದು ಮೀಡಿಯಮಾಗಿ ಮಾಡಿಕೊಂಡ್ರೆ ಚಪಾತಿಗೆ ಮತ್ತು ರೈಸ್ಗೆ ಚೆನ್ನಾಗಿರುತ್ತೆ ಕುರ್ಮಾ ಅಂತ. ಇನ್ನು ಆ ಕಡೆ ಅವಿಯಲ್ ಕೂಡ ರೆಡಿ ಆಯಿತು. ಇದಕ್ಕೆ ಲಾಸ್ಟ್ ಒಂದು ಮೇಯ್ನ್ ಇಂಗ್ರೀಡಿಯೆಂಟ್ ಸ್ವಲ್ಪ ಆಯಿಲ್ ಹಾಕ್ಕೊಳ್ಬೇಕು ಲಾಸ್ಟ್ ಎಲ್ಲ ಆದಮೇಲೆ. ನಾನಿಲ್ಲಿ ಸ್ವಲ್ಪ ಕೊಕೊನೆಟ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ಅವಿಯಲ್ ಕೂಡ ರೆಡಿ ಆಯಿತು. ನಿಜವಾಗ್ಲೂ ಒಂದೊಳ್ಳೆ ಹೆಲ್ತಿ ರೆಸಿಪಿ ಇದು. ಟ್ರೈ ಮಾಡಿ ಮನೇಲಿ ನೀವು ಕೂಡ. ಚೆನ್ನಾಗಿರುತ್ತೆ ಒಂಥರ ತಿನ್ನೋದಕ್ಕೆ. ನನಗನ್ನಿಸ್ತು ಅವಾಗ ಅದಕ್ಕೆ ಅಷ್ಟು ಕೇರಳದಲ್ಲಿ ಅವಿಯಲ್ ಅಂದರೆ ಫೇಮಸ್ ಆಗಿರೋದು. ತುಂಬಾ ಚೆನ್ನಾಗಿರುತ್ತೆ ಮತ್ತು ಒಳ್ಳೆ ಹೆಲ್ತಿ ಫುಡ್ ಅಲ್ವಾ ಇದು. ಎಲ್ಲ ವೆಜಿಟೇಬಲ್ಸು ಒಟ್ಟಿಗೆ ಹಾಕಿ ಮಾಡೋದು. ಇನ್ನು ಇವಾಗ ಗೀ ರೈಸ್ ಕೂಡ ರೆಡಿ ಆಯಿತು. ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಉದುರಾಗಿ ಎಷ್ಟು ಚೆನ್ನಾಗಿತ್ತು. ಆ ಘಮನೇ ಒಂಥರ ಚೆನ್ನಾಗಿ ಬರ್ತಿತ್ತು. ಸ್ವಲ್ಪ ಕೂಡ ತಳ ಅಂಟಿಲ್ಲ. ಎಷ್ಟು ಚೆನ್ನಾಗಿ ಬಂದಿತ್ತು. ನೀವು ನೋಡ್ತಿರ್ಬೋದು ವಿಡಿಯೋದಲ್ಲಿ. ನಮ್ಮ ಮನೇಲಂತೂ ಎಲ್ಲರೂ ಈ ಸ್ಟೈಲ್ ಗೀ ರೈಸ್ನೇ ಇಷ್ಟಪಡ್ತಾರೆ. ಇನ್ನು ಗೀ ರೈಸ್ ಕೂಡ ರೆಡಿ ಆಯಿತು. ಅದ್ರ ಜೊತೆಗೆ ಅವಿಯಲ್ ಕೂಡ ರೆಡಿ ಆಯ್ತಲ್ವ, ಅದು ಕೂಡ ಒಂದು ಪಾತ್ರೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಎಲ್ಲ ಪಾತ್ರೆ ಕೂಡ ವಾಶ್ ಮಾಡ್ಕೊತಾ ಇದ್ದೀನಿ ಒಂದೊಂದೇ. ಇನ್ನು ಆಮೇಲೆ ಅಂದರೆ ಒಟ್ಟಿಗೆ ಬಲ್ಕ್ ಆದರೆ ನಮಗೂ ಕಷ್ಟ ಆಗುತ್ತಲ್ವ, ಅದಕ್ಕೆ ಹಾಗೆ ಪಾತ್ರೆಗಳು ಎಲ್ಲ ವಾಶ್ ಮಾಡ್ಕೊಂಡು ಬಿಡೋಣ ಅಂದ್ಬಿಟ್ಟು ಹಾಗೆ ಎಲ್ಲ ತೆಗ್ದು ಎತ್ತಿಟ್ಕೊಳ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಏನಾದರೂ ಒಂದು ಹೊಸ್ದಾಗಿ ಮಾಡಿದಾಗ ಚೆನ್ನಾಗಿ ಬಂದಿದೆ ರೆಸಿಪಿ ಒಂಥರ ಖುಷಿ ಅನಿಸುತ್ತೆ. ಇದೇ ಅಂತ ಅಲ್ಲ, ನಾವು ಯಾವುದೇ ರೆಸಿಪಿ ಫಸ್ಟ್ ಟೈಮ್ ಟ್ರೈ ಮಾಡಿದಾಗ ಚೆನ್ನಾಗಾದಾಗ ಅದಕ್ಕೆ ಪಾಸಿಟಿವ್ ಆಗಿ ರಿಪ್ಲೈ ಮಾಡ್ತಾರಲ್ವ ಮನೇಲಿ ಯಾರಾದರೂ ತಿಂದಾಗ, ಅವಾಗ ಒಂಥರ ಖುಷಿ ಅನಿಸುತ್ತೆ. ಮತ್ತು ಇನ್ನೂ ಏನಾದರೂ ಹೊಸ ಟ್ರೈ ಮಾಡಬೇಕು ಅಂತ ಅನಿಸುತ್ತೆ. ನಾನಂತೂ ಇವತ್ತು ಒಂದು 100 ಮೆಟ್ಲು ಮೇಲೇನೆ ಹೋಗ್ಬಿಟ್ಟಿದ್ದೆ. ಯಾಕಂದರೆ ತಿಂದವರೆಲ್ಲ ಇವತ್ತು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ರು. ಇನ್ನು ರಾತ್ರಿಗೆ ಪಾಲಕ್ ಚಪಾತಿ ಮಾಡ್ಕೊಂಡು ಬಿಡೋಣ ಅಂತ ಹಸಿಟ್ಟು ಕೂಡ ಕಲಸೆತ್ತಿಟ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಜಾರಿಗೆ ಬೇಯಿಸಿಟ್ಕೊಂಡಿರೋ ಪಾಲಕ್ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಶುಂಠಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕು.
ಸಂಜೆ ಸ್ವಲ್ಪ ಹೊರಗಡೆ ಹೋಗೋದಿತ್ತು, ಅದಕ್ಕೆ ಇವಾಗಲೇ ಹಸಿಟ್ಟು ಕಲಸಿಟ್ಕೊಂಡ್ಬಿಟ್ರೆ ಸಾಯಂಕಾಲ ಬಂದು ಆರಾಮಾಗಿ ಚಪಾತಿ ಮಾಡ್ಕೊಳ್ಬೋದು ಅಂತ. ಇವಾಗ ಗ್ರೈಂಡ್ ಆಯಿತು, ಇದನ್ನು ಇವಾಗ ಹಸಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಆ್ಯಡ್ ಮಾಡಿಕೊಂಡು ಫಸ್ಟ್ ಹಸಿಟ್ಟಿಗೆ ಇವಾಗ ರುಬ್ಬಿಟ್ಕೊಂಡಿರೋ ಪಾಲಕ್ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ನಿಜವಾಗ್ಲೂ ಈ ಚಪಾತಿ ಒಂಥರ ಚೆನ್ನಾಗಿರುತ್ತೆ. ಇದಕ್ಕೆ ಯಾವುದೇ ರೀತಿ ಗ್ರೇವಿ ಇರಬೇಕು ಆ ಥರ ಏನಿಲ್ಲ, ಬೇಕಾದ್ರೆ ಹಾಗೆ ಬರೀ ಚಪಾತಿ ಕೂಡ ತಿನ್ಕೊಳ್ಬೋದು. ನನ್ನ ಮಗನಿಗಂತೂ ತುಂಬ ಅಂದರೆ ತುಂಬ ಇಷ್ಟ ಈ ಚಪಾತಿ. ಎಷ್ಟು ಇಷ್ಟಪಟ್ಟು ತಿಂತಾನೆ ಗೊತ್ತಾ, ಈ ಥರ ಪಾಲಕ್ ಸೊಪ್ಪೆಲ್ಲ ಹಾಕಿ ಚಪಾತಿ ಮಾಡಿ ಕೊಟ್ಟರೆ ಅವನಿಗೆ ಕ್ಲೀನಾಗಿ. ಇನ್ನು ಇವಾಗ ಕುರ್ಮಾ ಕೂಡ ರೆಡಿ ಆಯಿತು, ಅದು ಕೂಡ ಒಂದು ಪಾತ್ರೆಗೆ ಸರ್ವ್ ಮಾಡಿಕೊಂಡು ಕುಕ್ಕರೆಲ್ಲ ವಾಶ್ ಮಾಡಿ ಎತ್ತಿಟ್ಬಿಟ್ಟೆ. ಈ ಹೋಟೆಲ್ಗಳಲ್ಲೆಲ್ಲ ಗೆ ಕುರ್ಮಾ ಕೊಡ್ತಾರಲ್ಲ, ವೆಜ್ ಕುರ್ಮಾ, ಆ ಥರ ಟೇಸ್ಟೇ ಬಂದಿತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಗೀ ರೈಸಿಗಂತೂ ಒಂದೊಳ್ಳೆ ಕಾಂಬಿನೇಷನ್ ಇದು. ಇನ್ನು ಅಡುಗೆ ಕೆಲಸ ಎಲ್ಲ ಮುಗೀತು, ಎಲ್ಲ ಪಾತ್ರೆ ಎಲ್ಲ ವಾಶ್ ಮಾಡಿಟ್ಬಿಟ್ಟು ಇವಾಗ ಕಿಚನ್ ಎಲ್ಲ ಹಾಗೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಅವಾಗ ಮಾಡ್ಕೊಂಡ್ಬಿಟ್ರೆ ಮತ್ತೆ ಟೆನ್ಷನ್ ಇರೋದಿಲ್ಲ ಅಂತ. ಇನ್ನು ನನ್ನ ಮಗ ಕೂಡ ಆರಾಮಾಗಿ ಮಲಗಿದ್ದಾನೆ, ಅವನು ಕೂಡ ಎದ್ದೇಳೋಷ್ಟರಲ್ಲಿ ಅಡುಗೆ ಆಯ್ತಲ್ಲ ಅನ್ನೋದೇ ಒಂದು ಸಮಾಧಾನ. ಇಲ್ಲಾಂದರೆ ಏನೋ ಒಂಥರ ಅನ್ನಿಸ್ತಿರುತ್ತೆ, ಅಯ್ಯೋ ಅಡುಗೆ ಆಗಿಲ್ಲ, ಇನ್ನು ಮಗು ತಿನ್ನಿಸ್ಬೇಕು ಅಂತ. ಇನ್ನು ಅಡುಗೆ ಮಾಡಿಟ್ಬಿಟ್ರೆ ಅವನು ಎದ್ದಿದ ತಕ್ಷಣ ಊಟ ತಿನ್ನಿಸ್ಬೋದಲ್ವ ಆರಾಮಾಗಿ ಅಂತ ಅಷ್ಟೇ. ಇನ್ನು ಕಿಚನ್ ಕೆಲಸ ಎಲ್ಲ ಮುಗೀತು. ಇನ್ನು ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಆರಾಮಾಗಿ ಸ್ಟೆಪ್ಸ್ ಹತ್ರ ಕುತ್ಕೊಂಡಿದ್ದೀನಿ. ನೋಡಿ, ಸೀತಾಫಲ ತಿಂತಾ ಇದ್ದೀನಿ ಇವತ್ತು. ಏನು ಮಜಾ ಇರುತ್ತೆ ರೀ ಈ ಫ್ರೂಟ್ ತಿನ್ನೋದ್ರಲ್ಲಿ, ಒಂಥರ ಚೆನ್ನಾಗಿರುತ್ತೆ. ನನಗಂತೂ ಆಲ್ ಟೈಮ್ ಫೇವ್ರೆಟ್ ಫ್ರೂಟ್ ಇದು. ಯಾವಾಗ ಸಿಕ್ಕಿದ್ರು ನಾನು ತೊಗೊಂಡು ಬರ್ತೀನಿ. ಬಟ್ ಈ ಸೀಸನ್ ಇರುವಾಗ ಈ ಫ್ರೂಟ್ ಸಿಗೋದಂತ ಎಲ್ಲರಿಗೂ ಗೊತ್ತು. ಇನ್ನು ಫ್ರೂಟ್ಸ್ ತಿನ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಆಚೆ ಕುತ್ಕೊಂಡಿದ್ದೆ. ಅದಾದಮೇಲೆ ಅವರಿಗೂ ಊಟ ಕೊಟ್ಟೆ. ಇನ್ನು ಈವ್ನಿಂಗ್ ಸ್ವಲ್ಪ ಹೊರಗಡೆ ಹೋಗ್ಬೇಕಿತ್ತು ಅಂತ ಹೇಳಿದ್ನಲ್ವ, ಅವನಿಗೆ ಸ್ವಲ್ಪ ಏನೋ ನೈಸ್ ಮಾಡಿಬಿಟ್ಟು ನಾನು ಹೊರಗೆ ಹೋಗ್ಬಿಟ್ಟು ಬಂದೆ. ಅದಾದಮೇಲೆ ಇವಾಗ ಒಂದು ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಪಾಪು ಫ್ರೂಟ್ಸ್ ಏನು ಕೊಡೋಕ್ಕೆ ಹೋಗಿರಲಿಲ್ಲ, ಅದಕ್ಕೆ ಸ್ವಲ್ಪ ಜ್ಯೂಸೇ ಕೊಟ್ಬಿಡೋಣ ಅಂತ. ಇದಕ್ಕೊಂದು ಜಾರಿಗೆ ಆರೆಂಜು ಮತ್ತು ಕ್ಯಾರೆಟು, ಸ್ವಲ್ಪ ಶುಂಠಿ, ಮೆಣಸು ಹಾಕ್ಕೊಳ್ತಾ ಇದ್ದೀನಿ. ಗ್ರೈಂಡ್ ಮಾಡ್ಕೊಳ್ಳೋ ಟೈಮಿಗೆ ಸ್ವಲ್ಪ ನಿಂಬೆ ರಸ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಿಜವಾಗ್ಲೂ ಸ್ವಲ್ಪ ಕ್ಯಾರೆಟ್ ಜಾಸ್ತಿನೇ ತೊಗೊಂಡಿದ್ದೀನಿ, ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ ಕ್ಯಾರೆಟ್ ಅಂತಲೇ ಹೇಳ್ಬೋದು. ಇನ್ನು ಜ್ಯೂಸಿಗೆ ರೆಡಿ ಮಾಡ್ಕೊಳ್ಳೋದು ನೋಡೋದೇ ತಡ, ಆಗಲೇ ಬರ್ತಿದ್ದಾನೆ. ಬಂದು ಇಲ್ಲಿ ಮೇಲೆ ಕುತ್ಕೊಂಡು ನೋಡಿ ಅವನೇ ಗ್ಲಾಸಲ್ಲಿ ಈ ಥರ ಇನ್ನು ನಾನು ಕೈಯಲ್ಲಿ ಜಾರ್ ಇಟ್ಕೊಂಡಿದ್ರೆ ನಾನೆಲ್ಲಿ ಕುಡಿದು ಬಿಡ್ತೀನೋ ಅಂತ ಇಲ್ಲಿಡು ಜಾರು ಅಂತ ಹೇಳ್ತಾ ಇದ್ದಾನೆ. ನಾನು ಕೈಯಲ್ಲಿ ಇಟ್ಕೊಳ್ಬಾರ್ದಂತೆ. ಅದಾದಮೇಲೆ ಅವನಿಗೂ ಸಾಕು ಅನ್ನಿಸ್ತು. ನಾನು ಹಾಗೆ ಸ್ವಲ್ಪ ಜ್ಯೂಸ್ ಕುಡಿದು ಅವ್ರ ಅಪ್ಪಗೂ ಜ್ಯೂಸ್ ಕೊಟ್ಟೆ. ನಿಜವಾಗ್ಲೂ ಒಂದೊಳ್ಳೆ ಟೇಸ್ಟ್ ಜ್ಯೂಸು, ಮತ್ತು ಮಕ್ಕಳಿಗೂ ಇಷ್ಟ ಆಗುತ್ತೆ. ನನಗೆ ಯಾವ ಥರ ಬೆನಿಫಿಟ್ ಅಂದರೆ, ನನ್ನ ಮಗನಿಗೆ ಎಲ್ಲ ಫ್ರೂಟ್ಸು ನಾನು ಅಭ್ಯಾಸ ಮಾಡಿರೋದ್ರಿಂದ ಅವನಿಗೆ ಯಾವುದೇ ಫ್ರೂಟ್ಸ್ ಆಗಿರ್ಬೋದು, ಜ್ಯೂಸ್ ಆಗಿರ್ಬೋದು ಕೊಟ್ಟರೆ ಬೇಡ ಅಂದೇ ಕುಡಿತಾನೆ ಅವನು. ಇನ್ನು ಹಾಗೆ ಚಪಾತಿ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಂತೂ ಸಿಕ್ಕಾಪಟ್ಟೆ ತರಲೆ ಮಾಡ್ತಿದ್ದಾನೆ. ಅವನಿಗೂ ಆಗೋ ಈಗೋ ನೈಸ್ ಮಾಡಿಕೊಂಡು ಮಾಡೋ ಅಷ್ಟರಲ್ಲಿ ನೋಡಿ ಅವನು ಒಸಿಬೇಕು, ನಾನು ಚಪಾತಿ ಮಾಡಬೇಕು ಅಂತ ಅಳ್ತಾ ಇದ್ದಾನೆ. ಇನ್ನು ಅವರಪ್ಪ ಸ್ವಲ್ಪ ಸಮಾಧಾನ ಮಾಡಿಬಿಟ್ಟು ಕರ್ಕೊಂಡು ಹೋದ್ರು. ನಾನು ಇವಾಗ ಚಪಾತಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಪಾಲಕ್ ಚಪಾತಿ ಟ್ರೈ ಮಾಡಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂಥರ ಕಲರ್ ಇರುತ್ತಲ್ಲ, ಮಕ್ಕಳಿಗೆಲ್ಲ ಅಟ್ರಾಕ್ಟ್ ಆಗುತ್ತೆ, ತಿಂತಾರೆ. ಅವನಿಗಂತೂ ಮಧ್ಯಾಹ್ನ ಬೆಳಗ್ಗೆ ಮಾಡಿದ್ನಲ್ವ ಮೊಟ್ಟೆ ಗ್ರೇವಿ, ತುಂಬ ಅಂದರೆ ತುಂಬ ಇಷ್ಟ ಆಗೋಗಿತ್ತು ಅವನಿಗೆ. ಈ ಥರ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಕಟ್ ಮಾಡಿ ಕೊಟ್ಟಿದ್ರೆ ಗ್ರೇವಿ ಜೊತೆ ಕ್ಲೀನಾಗಿ ಚಪಾತಿನ ಡಿಪ್ ಮಾಡ್ಕೊಂಡು ತಿಂತಾ ಇದ್ದಾನೆ. ಇನ್ನು ಅವನಿಗೂ ಊಟ ಮಾಡಿಸ್ಬಿಟ್ಟು ಇವಾಗ ನಾವು ಊಟ ಮಾಡ್ಕೊಳ್ತಾ ಇದ್ದೀವಿ. ಇವತ್ತಿನ ಜಾಸ್ತಿ ನೈಟ್ ಅಡುಗೆ ಮಾಡೋ ಹಾಗಿರಲಿಲ್ವಲ್ಲ, ಚಪಾತಿ ಮತ್ತು ಅವಿಯಲ್ಲಿತ್ತು ಮತ್ತು ವೆಜಿಟೇಬಲ್ಸ್ ಕುರ್ಮಾನೇ ಇತ್ತಲ್ವ, ಚೆನ್ನಾಗಿರುತ್ತೆ ವೆಜಿಟೇಬಲ್ಸ್ ಕುರ್ಮಾ ಚಪಾತಿಗೂ ಕೂಡ. ಬೇಗನೆ ಊಟನೂ ಮುಗಿಸ್ಕೊಳ್ತಾ ಇದ್ದೀವಿ. ಇವಾಗ ಒಂದು 8:30 ಆಗಿದೆ ಟೈಮು. ಬೇಗ ಊಟ ಮಾಡ್ಕೊಂಡ್ಬಿಟ್ರೆ ನಾಳೆ ಡ್ಯೂಟಿ ಇರುತ್ತೆ, ಬೇಗನೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಮಲ್ಕೊಳ್ಬೋದು ಅಂತ. ಇನ್ನು ಪಾಪುನು ಸ್ವಲ್ಪ ಹೊತ್ತು ಆಟ ಆಡ್ಕೊಳ್ತಾ ಇದ್ದ, ಅಷ್ಟರಲ್ಲಿ ನಾನು ಊಟ ಮುಗಿಸ್ಕೊಂಡೆ. ಅದಾದಮೇಲೆ ಸ್ವಲ್ಪ ಹೇರ್ ಆಯಿಲ್ ಮಸಾಜ್ ಮಾಡಿಕೊಂಡು ಕಾಲಿಗೆ ಹರಳೆಣ್ಣೆ ಮಸಾಜ್ ಮಾಡಿಕೊಂಡೆ. ಟೈಗರ್ ಆಮೇಲೆ ಆಮೇಲೆ ಆನೆ ಆಮೇಲೆ ಒಂಟೆ ಹಾಗೆ ಮಾತಾಡಿಸ್ಕೊಂಡು ಮಗುನು ಮಲಗಿಸಿ ನಾನು ಮಲ್ಕೊಂಡು. ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ.